ಆತ 2.5 ವರ್ಷದ ಪುಟ್ಟ ಬಾಲಕ ತನ್ನ ತಾತನ ಜತೆ ಜಾತ್ರೆಗೆ ಹೋಗಿದ್ದ. ಆದರೆ ಅದೇ ಜಾತ್ರೆಯಲ್ಲಿ ದಿಢೀರ್ ನಾಪತ್ತೆಯಾಗಿದ್ದ. ಹುಣ್ಣಿಮೆ ದಿನವೇ ಕಳೆದು ಹೋಗಿದ್ದ ಬಾಲಕನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಅದೇ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಇದೇ ಮುದ್ದಾದ ಮಗು ಹುಣ್ಣಿಮೆ ದಿನವೇ ನಾಪತ್ತೆಯಾಗಿತ್ತು. ಜಾತ್ರೆಗೆ ಹೋಗಿದ್ದ ಬಾಲಕನನ್ನ ಕ್ಷಣ ಮಾತ್ರದಲ್ಲೇ ಕಿಡ್ನಾಪ್ ಮಾಡಿದ್ರೆ ತಾಯಿ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ಲು. ಈ ಕಿಡ್ನಾಪ್ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಮಗು ಮರಳಿ ತನ್ನ ಅಮ್ಮನ ಮಡಿಲು ಸೇರಿದೆ. ಜಾತ್ರೆಯಲ್ಲೇ 2.5 ವರ್ಷದ ಮಗು ಕಿಡ್ನಾಪ್. ಹುಣ್ಣಿಮೆ ದಿನವೇ ಅಪಹರಣ, ಪೋಷಕರಿಗೆ ಆತಂಕ. ಅದು ಫೆಬ್ರವರಿ 1ರ ದಿನ. ಅಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮಾಗೋಡು ಗ್ರಾಮದಲ್ಲಿ ಅದ್ಧೂರಿಯಾಗಿ ರಂಗನಾಥ ಸ್ವಾಮಿ ಜಾತ್ರೆ ನಡೆದಿತ್ತು. ಜಾತ್ರೆಯಲ್ಲಿ ವ್ಯಾಪಾರ ಮಾಡೋಕೆ ಅಂತ ವೃದ್ಧನೊಬ್ಬ ಬಂದಿದ್ದ. ಜೊತೆಗೆ ತನ್ನ 2.5 ವರ್ಷದ ಮೊಮ್ಮಗನನ್ನ ಕರೆತಂದಿದ್ದ. ಆದ್ರೆ ಅದೇ ಬಾಲಕ ಜಾತ್ರೆಯಲ್ಲಿ ದಿಢೀರ್ ನಾಪತ್ತೆಯಾಗಿದ್ದ. ರಾತ್ರಿವರೆಗೂ ಹುಡುಕಾಡಿದ್ರೂ ಪತ್ತೆ ಆಗಿರಲಿಲ್ಲ. ಹೀಗಾಗಿ ಆತಂಕಗೊಂಡಿದ್ದ ವೃದ್ಧ ಶಿರಾ ಠಾಣೆಗೆ ಹೋಗಿ ಕೇಸ್ ದಾಖಲಿಸಿದ್ದ. ಫೀಲ್ಡ್ಗೆ ಇಳಿದ ಪೊಲೀಸರು ಸಿಸಿಟಿವಿ ಚೆಕ್ ಮಾಡ್ತಾ ಇದ್ದಂತೆ ಬಾಲಕ ನಾಪತ್ತೆಯಾಗಿದ್ದ ಅಸಲಿಯತ್ತು ಬಯಲಾಯಿತು. ಮಗುಗಾಗಿ ಹೊಂಚು ಹಾಕಿದ್ದ ಇವರಿಬ್ರು ತಾತನ ಬಳಿ ಓಡಾಡ್ತಾ ಇದ್ದ ಮಗುವನ್ನ ಕಿಡ್ನಾಪ್ ಮಾಡಿದ್ರು. ಅದೇ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೇ ದೃಶ್ಯ ಆಧರಿಸಿ ಪೊಲೀಸರು ಬೇಟೆಗಿಳಿದಿದ್ರು. ತುಮಕೂರಲ್ಲಿ ಕಿಡ್ನಾಪ್ ಆಗಿದ್ದ ಮಗು ಬೆಂಗಳೂರಲ್ಲಿ ಪತ್ತೆ. ಗಂಡು ಮಗು ಬೇಕು ಅನ್ನೋ ಹುಚ್ಚು, ಮಗು ಅಪಹರಣ. ಹುಣ್ಣಿಮೆ ದಿನವೇ ಮಗು ಕಿಡ್ನಾಪ್ ಆಗಿದ್ರಿಂದ ಪೋಷಕರು ಆತಂಕಗೊಂಡಿದ್ರು. ವಾಮಾಚಾರ, ನಿಧಿ ಬಲಿ ಬಗ್ಗೆ ಅನುಮಾನ ಶುರುವಾಗಿತ್ತು. ಆದರೆ ಗಂಡು ಮಗು ಬೇಕು ಅನ್ನೋ ಹುಚ್ಚು ಹೊಂದಿದ್ದ ಬೆಂಗಳೂರಿನ ಮಹಿಳೆ ಈ ಮಗುವನ್ನ ಕಿಡ್ನಾಪ್ ಮಾಡಿರೋದು ಗೊತ್ತಾಗಿದೆ. ಹೌದು, ಕೋರಮಂಗಲದ ಶಾಂತಾ ಮೇರಿಗೆ 2 ಹೆಣ್ಣು ಮಕ್ಕಳಿದ್ದು ಗಂಡು ಮಗು ಇಲ್ಲ ಅನ್ನೋ ಕೊರಗು ಕಾಡ್ತಾ ಇತ್ತು. ಈ ಕೊರಗನ್ನ ತನ್ನ ಸಂಬಂಧಿ ನರಸಯ್ಯನಿಗೆ ಹೇಳಿದ್ಲು. ಆಗ ನರಸಯ್ಯ ಕಿಡ್ನಾಪ್ ಐಡಿಯಾ ಕೊಟ್ಟಿದ್ದ. ಅದರಂತೆ ಮಾಗೋಡು ಜಾತ್ರೆಗೆ ಬಂದ ಇಬ್ರು ಈ ಮಗುವಿನ ಮೇಲೆ ಕಣ್ಣು ಹಾಕಿದ್ರು. ವೃದ್ಧನ ಜೊತೆ ಸ್ನೇಹ ಬೆಳೆಸಿ ಮಗು ಅಪಹರಿಸಿದ್ರು. ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತಾ ಮೇರಿ ಅನ್ನೋರ ಮನೆಯಲ್ಲಿ ಮಗು ಇದ್ದೆ ಅನ್ನೋದು ಕಂಡು ಬಂದಿದೆ. ಆಮೇಲೆ ಈ ಘಟನೆ ನಡೆದಿರುವ ಈ ಕಾರಣ ಏನು ಅನ್ನೋದು ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತಾ ಮೇರಿ ಇವರು ವರ್ಷಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ನಾವು ಮಗುವನ್ನು ಸೆಕ್ಯೂರ್ ಮಾಡಿ ಅವ್ರ ತಂದೆ ತಾಯಿಗೆ ಕೊಡಲಾಗಿದೆ. ಕಿಡ್ನಾಪ್ ಆದ ವಾರದ ಬಳಿಕ ಮಗು ಪತ್ತೆಯಾದ್ರೆ ಶಾಂತ ಮೇರಿ ಹಾಗೂ ನರಸಯ್ಯ ಲಾಕ್ ಆಗಿದ್ದಾರೆ. ಗಂಡು ಮಗು ಇಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಕಿಡ್ನಾಪ್ ಮಾಡಿದ್ರ? ಇದರ ಹಿಂದೆ ಮಕ್ಕಳ ಮಾರಾಟ ಜಾಲ ಏನಾದ್ರೂ ಇದೆಯಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಜಗದೀಶ್, ಟಿವಿ9, ತುಮಕೂರು.